ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ ಮತ್ತು ಸುಸ್ವಾಗತ. ಇದು ನಮ್ಮ ದೇಶದ ಎಕಾನಮಿಕ್ ನ್ಯೂಸ್. ನಾನು ಡಾಕ್ಟರ್ ಭರತ್ ಚಂದ್ರ. ಎಂದಿನಂತೆ ಮೊದಲಿಗೆ ಹೆಡ್ಲೈನ್ಸ್. ನ್ಯೂಸ್ ನಂಬರ್ 1, ಬ್ರಿಟಾನಿಯಾ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ ಜನವರಿ ಮಾರ್ಚ್ 2023 4023 ಕೋಟಿ, ಜನವರಿ ಮಾರ್ಚ್ 2024 4069 ಕೋಟಿ, ಕೇವಲ 1% ಅಭಿವೃದ್ಧಿ. ನೆಟ್ ಪ್ರಾಫಿಟ್ ಜನವರಿ ಮಾರ್ಚ್ 2023 558 ಕೋಟಿ ಮತ್ತು ಜನವರಿ ಮಾರ್ಚ್ 2024 537 ಕೋಟಿ, -4%. Average result for the company, shares will react on results on Monday. ಈಗ ನ್ಯೂಸ್ ನಂಬರ್ 2, ಬೆಂಗಳೂರಿನಲ್ಲಿ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಗೇನ್ಸ್ಟ್ ಲ್ಯಾಂಡ್ ಅಕ್ವಿಸಿಷನ್ ಫಾರ್ ಫಾಕ್ಸ್ಕ್ಯಾನ್. ಫಾರ್ಮರ್ಸ್ ದೇವನಹಳ್ಳಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಹತ್ರ ಒಂದಷ್ಟು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಮೇ 3ನೇ ತಾರೀಕು ಅಗೇನ್ಸ್ಟ್ ದ ಲ್ಯಾಂಡ್ ಅಕ್ವಿಸಿಷನ್ ಫಾರ್ ಫಾಕ್ಸ್ಕ್ಯಾನ್ ವೈಲ್ ಫೆನ್ಸಿಂಗ್ ವಾಸ್ ಬೀಯಿಂಗ್ ಲೇಡ್. ಫಾರ್ಮರ್ ರೆಪ್ರೆಸೆಂಟೇಟಿವ್ಸ್ ಅಪೋಸ್ ಮಾಡಿದ್ದಾರೆ ಅಕ್ವಿಸಿಷನ್ ನ, citing the lack of compensation and the dependence on agricultural land for livelihood. ಅಂದ್ರೆ ಕಂಪನ್ಸೇಷನ್ ಇನ್ನೂ ಕೊಟ್ಟಿಲ್ಲ, ಮತ್ತೆ ನಮಗೆ ಜೀವನ ಮಾಡಲಿಕ್ಕೆ ಇದ್ದಿದ್ದೇ ಒಂದು ಲ್ಯಾಂಡ್, ಅದನ್ನು ನೀವು ಕಿತ್ಕೋತಾ ಇದ್ದೀರಿ ಅಂತ. KIDB ಅವರು 867.37 ಏಕರ್ಸ್ ಆಫ್ ಲ್ಯಾಂಡ್ ಅನ್ನ 4 ವಿಲೇಜ್ ಅಲ್ಲಿ ತಗೊಂಡಿದ್ರು. ಅದರಲ್ಲಿ 300 ಏಕರ್ನ ಅವರು ಅಲಾಟ್ ಮಾಡ್ತಾ ಇದ್ದಾರೆ ಫಾಕ್ಸ್ಕ್ಯಾನ್ ಕಂಪನಿಗೆ. ಅದನ್ನ ಫೆನ್ಸ್ ಮಾಡ್ತಾ ಇದ್ದಾರೆ ವಿತ್ ದ ಹೆಲ್ಪ್ ಆಫ್ ಪೊಲೀಸ್. ಆದರೆ ಇಶ್ಯೂ ಹ್ಯಾಸ್ ನಾಟ್ ಬಿನ್ ರಿಸಾಲ್ವ್. ಫಾಕ್ಸ್ಕ್ಯಾನ್ ಕಂಪನಿಯವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ 8500 ಕೋಟಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ which is experienced to generate over 1 lakh employment opportunities within the state in the next 10 years. 1 ಲಕ್ಷ ಜನಕ್ಕೆ ಕೆಲಸ ಸಿಕ್ಲಿಕ್ಕಿದೆ ಈ ಪ್ರಾಜೆಕ್ಟ್ ಇಂದಾಗಿ. ಈಗ ನ್ಯೂಸ್ ನಂಬರ್ 3, Coforge to acquire 100% stake in Cigniti Tech. ಮಿಡ್ ಕ್ಯಾಪ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಫರ್ಮ್ Coforge ಹೇಳಿದ್ದಾರೆ, ನಾವು 100% ಸ್ಟೇಕ್ ಸಿಗ್ನಿಟಿ ಟೆಕ್ನಾಲಜೀಸ್ 1 ವರ್ಷದೊಳಗಾಗಿ ತಗೊಳ್ತಾ ಇದ್ದೇವೆ. Company will complete the integration of operations after taking over 51% of the company. ನೋಯ್ಡಾ ಹೆಡ್ ಕ್ವಾರ್ಟರ್ಸ್ ಇರುವಂತಹ ಕಂಪನಿ Coforge ಅವರು ಹೇಳಿದ್ದಾರೆ, ಈ ಸಿಗ್ನಿಟಿಯನ್ನು ಅಕ್ವೈರ್ ಮಾಡೋದ್ರಿಂದ ನಮಗೆ ನಮ್ಮ ಕಂಪನಿ 2 ಬಿಲಿಯನ್ ಆಗುತ್ತೆ ಬೈ ಫೈನಾನ್ಷಿಯಲ್ ಇಯರ್ 2026-27 ಫ್ರಮ್ ದ ಕರೆಂಟ್ 1.12 ಬಿಲಿಯನ್. ಅಂದ್ರೆ 9197 ಕೋಟಿ ವರ್ತಿದ್ದದ್ದು ಆಲ್ಮೋಸ್ಟ್ ಡಬಲ್ ಆಗುತ್ತೆ. ಅಷ್ಟೇ ಅಲ್ಲ, ಅಕ್ವಿಸಿಷನ್ ಮಾಡೋದ್ರಿಂದ ನಮ್ಮ ಆಪರೇಟಿಂಗ್ ಮಾರ್ಜಿನ್ ಇಂಪ್ರೂವ್ ಆಗುತ್ತೆ 150ರಿಂದ 200 ಬೇಸಿಸ್ ಪಾಯಿಂಟ್ ಟು ಅರೌಂಡ್ 20% ಬೈ FY27, ಅಂದ್ರೆ 2027-28 ಪೀರಿಯಡ್ ನಲ್ಲಿ. ಈಗ ನ್ಯೂಸ್ ನಂಬರ್ 4, ಸೆಬಿ ಆಕ್ಷನ್ BSE ಟು ಹ್ಯಾವ್ 120 crore ಇಂಪ್ಯಾಕ್ಟ್. ಮಾರ್ಕೆಟ್ ರೆಗ್ಯುಲೇಟರ್ ಸೆಬಿ ಅವರು BSE ಮೇಲೆ ಆಕ್ಷನ್ ತಗೊಂಡಿದ್ದಾರೆ. ನೀವು ನಮಗೆ ಪ್ರೀಮಿಯಂ ಮೇಲೆ ದುಡ್ಡು ಕೊಡೋದಲ್ಲ, ನೋಷನಲ್ ಟರ್ನ್ ಓವರ್ ಮೇಲೆ ದುಡ್ಡು ಕೊಡಬೇಕು. ಅದನ್ನ ಲೆಕ್ಕ ಹಾಕಿದ್ರೆ 120 ಕೋಟಿ ಆಗುತ್ತೆ ಔಟ್ಫ್ಲೋ ಫಾರ್ ದ ಪಾಸ್ಟ್ ಡ್ಯೂಸ್ ಆಫ್ ಎಕ್ಸ್ಚೇಂಜಸ್ ಸೆಟ್ ದಿ ಅಥಾರಿಟೀಸ್. ಇನ್ವೆಸ್ಟೆಕ್ ಅನ್ನುವಂಥ ಕಂಪನಿಯವರು BSEಗೆ ಬೈ ರೇಟಿಂಗ್ ಇಂದ ರಿವ್ಯೂ ಮಾಡ್ತಾ ಇದ್ದಾರೆ ಮತ್ತು ಅನ್ಸರ್ಟನಿಟಿ ಅರೌಂಡ್ ದ ಅರ್ನಿಂಗ್ಸ್ ಇಂಪ್ಯಾಕ್ಟ್ ಅಂಡ್ ಡ್ಯೂ ಟು ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ದಿ ಸ್ಟಾಕ್ ಅಂಡರ್ ದಿ ರೀಸೆಂಟ್ ರನ್ ಅಪ್. ಮತ್ತೆ ಇನ್ವೆಸ್ಟೆಕ್ ಕಂಪನಿ ಹೇಳ್ತಾರೆ ರೆಗ್ಯುಲೇಟರ್ ಆಕ್ಷನ್ ಇಂಪ್ಯಾಕ್ಟ್ ಆಗುತ್ತೆ FY25-26 ಅಲ್ಲಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅರೌಂಡ್ 17-18% ಬೇಸ್ಡ್ ಆನ್ ದಿ ಕನ್ಸರ್ವೇಟಿವ್ ಎಸ್ಟಿಮೇಟ್ ಆಫ್ BSE's ಮಾರ್ಕೆಟ್ ಶೇರ್. ವರದಿಗಳ ಪ್ರಕಾರ BSE ಅವರು ಅವರ ಟ್ರಾನ್ಸಾಕ್ಷನ್ ಚಾರ್ಜ್ ಅನ್ನು 35% ಎತ್ಕೊಂಡು ಹೋಗ್ತಾರೆ ಮೇಲಕ್ಕೆ, ಟು ಬ್ರಿಂಗ್ ಇಟ್ ಕ್ಲೋಸ್ ಟು NSE's ಚಾರ್ಜಸ್ ಟು ಕೀಪ್ ದಿ ಪ್ರಾಫಿಟಬಿಲಿಟಿ ಇಂಟ್ಯಾಕ್ಟ್. ಈಗ ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸ್. ಡೆಲ್ಲಿ ಹೈಕೋರ್ಟ್ ಅವರು ಶುಕ್ರವಾರ ಸ್ಪೈಸ್ ಜೆಟ್ಗೆ ಹೇಳಿದ್ರು $1.58 ಮಿಲಿಯನ್ ನೀವು ಎಂಜಿನ್ ಲೀಸ್ ಕೊಟ್ಟವರು ಟೀಮ್ ಫ್ರಾನ್ಸ್ ಅವರಿಗೆ, ಸನ್ಬರ್ಡ್ ಫ್ರಾನ್ಸ್ ಅವರಿಗೆ ಮೇ 20ಕ್ಕೆ ಕಟ್ಟಬೇಕು. ಮತ್ತೆ ನೆಗೋಸಿಯೇಷನ್ ಬಿಡಿದ ಲೋ ಕಾಸ್ಟ್ ಏರ್ಲೈನ್ ದ ಲೆಸ್ಸರ್ಸ್ ಆರ್ ಆನ್ ದ ಟರ್ಮ್ಸ್ ಆಫ್ ದಿ ಸೆಟಲ್ಮೆಂಟ್ ಆರ್ ಯೆಟ್ ಟು ಬಿ ಫೈನಲೈಸ್ಡ್. ಜಸ್ಟಿಸ್ ಪ್ರತಿಭಾ ಸಿಂಗ್ ಅವರು ನೋಟ್ ಮಾಡಿದ್ರು, ಸ್ಪೈಸ್ ಜೆಟ್ ಸಬ್ಮಿಷನ್ ಮಾಡಿದ್ದಾರೆ, ನಾವು ಆಲ್ ದ 3 ಇಂಜಿನ್ಸ್ ಅನ್ನ ಬಳಸ್ತಾ ಇಲ್ಲ, ಒಂದನ್ನು ಗ್ರೌಂಡ್ ಮಾಡಿದ್ದೇವೆ ಬ್ರೀಫ್ಲಿ ಫಾರ್ ಮೇಂಟೆನೆನ್ಸ್. ಅದರಿಂದಾಗಿ ಟೋಟಲ್ ಡ್ಯೂಸ್ ಪೇಯಬಲ್ 10.84 ಮಿಲಿಯನ್. ಇಲ್ಲಿವರೆಗೆ ಸ್ಪೈಸ್ ಜೆಟ್ had paid 5 million since filing of the suit in December. ಇದು ಇವತ್ತಿನ ಎಕಾನಮಿಕ್ ನ್ಯೂಸ್.
ನ್ಯೂಸ್ ಚೆನ್ನಾಗಿದ್ರೆ ದಯವಿಟ್ಟು ಗುಡ್ ಅಂತ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ಮತ್ತು ನ್ಯೂಸ್ನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.